ಇದು ಒಂದು ಸಂಸಾರದ ಕತೆ. ಆ ಸಂಸಾರದಲ್ಲಿ ಅವರ ಗಂಡ ಹೆಂಡತಿ ಮಗು ಇರುತ್ತೆ ಮತ್ತು ಅವರ ಅಪ್ಪ ಇರ್ತಾನೆ. ಇದು ಒಂದು ದಿನದ ಸಣ್ಣ ಒಂದು ಶಾರ್ಟ್ ಸ್ಟೋರಿ. ಅಂದರೆ ಅವ್ರ ತಾಯಿ ತೀರ್ಕೊಂಡಿರ್ತಾಳೆ, ಅಪ್ಪ ಅಷ್ಟೇ ಇರ್ತಾನೆ, ಮತ್ತು ಹೆಂಡತಿ ಮಗು ತಾನು ಇಷ್ಟು ಜನ ಇರ್ತಾರೆ. ಒಂದು ಸಣ್ಣ ಕತೆ, ದಯವಿಟ್ಟು ಬೆಂಬಲಿಸಿ. ಇಡೀ ಹೇಳಕತ್ತಿ ನೋಡಿ ನಿಮ್ಗೆ. ನನಗಂತೂ ನಿಮ್ಮ ಅಪ್ಪನ ಸಲಗ ಸಾಕಾಗೋಗ್ಬಿಡತ್ತೆ. ಒಂದು ಇಷ್ಟು ಕಿರಿಕಿರಿ ಮಾಡ್ತಾನೆ. ಸುಮ್ಮನೆ ಕುಂದ್ರಲ್ಲ, ಏನಿಲ್ಲ, ಎಲ್ಲ ವಯಸ್ಸಾಗೈತೆ, ಎಲ್ಲ ಆಗೈತೆ ಅನ್ನೋ ಒಂದು ತಲೆ ಕೆಟ್ಟೋಗ್ಬಿಡತ್ತೆ. ಒಂದು ಚೆಂದ ನೀಟಾಗಿರಲ್ಲ, ಏನಿಲ್ಲ, ಯಾವಾಗ ನೋಡಿ ಕೆಂಪು ಗುಮ್ಮಿಕೆಂತ ಇರ್ತಾನೆ. ಒಟ್ಟು ಒಂದು ಸ್ವಚ್ಛತೆಯಿಂದನೇ ಇರಲ್ಲ, ಒಟ್ಟು ಅರಿವೇ ಇರಲ್ಲ, ಎಲ್ಲಿ ಒಂದು ಕೂತಂತ ಗೊತ್ತಿಲ್ಲ, ಏನಿಲ್ಲ, ತಲೆ ಕೆಟ್ಟೋಗ್ಬಿಟ್ಟೈತೆ. ನನ್ನಿಂದ ಅಂತ ಮಾಡೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ. ಕರ್ಕೊಂಡೋಗಿ ಎಲ್ಲರೂ ಒಂದು ವೃದ್ಧಾಶ್ರಮಕ್ಕೆ ಬಿಟ್ಟು ಬಂದ್ಬಿಟ್ರಿ. ನನ್ನಿಂದ ನಮ್ಮನ್ನು ನೋಡ್ಕೊಳ್ಳೋದಾಗಲ್ಲ ಇನ್ನು. ಹಂಗಂದ್ರೆ ಹಂಗಲ್ಲಿ ವಯಸ್ಸಾಗೈತೆ, ಸ್ವಲ್ಪ ಇದು ಮಾಡ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು. ನಮ್ಮನ್ನು ಇಷ್ಟು ವರ್ಷ ಸಾಕಿ ಸೆಲ್ಗಿ ಬೆಳೆಸ್ಯಾರ, ಈಗ ಒಮ್ಮೆದ ಮೇಲೆ ವೃದ್ಧಾಶ್ರಮಕ್ಕೆ ಹಾಕಂದ್ರೆ ಹೆಂಗಾತೈತೆ ಹೇಳು? ನನ್ಗೆ ಅದೆಲ್ಲ ಗೊತ್ತಿಲ್ಲ, ನನ್ಗೆ ಅದೆಲ್ಲ ಹೇಳಕ್ಕೆ ಹೋಗ್ಬೇಡ್ರಿ. ನೀವೇನು ಮನೆಗಿರಲ್ಲ, ಏನೆಲ್ಲ ಹೋಗ್ಬಿಡ್ತೀರ ಕಡೆ ಕಿತ್ಕೊಂಡು ಆಫೀಸ್ಗೆ. ಇಲ್ಲಿ ನಾವೇ ಅಕ್ಕಲಾಡ್ಬೇಕು ಕುಂತ್ಕೊಂಡು, ಕಿವಿನೂ ಕೇಳಲ್ಲ, ಏನಿಲ್ಲ. ತಲೆ ಕೆಟ್ಟೋಗೈತೆ ನನಗಂತ್ರ. ಏನು ರೊಕ್ಕ ಕೊಟ್ಟಾಯ್ತು ವೃದ್ಧಾಶ್ರಮಕ್ಕೆ ಹಾಕ್ರಿ, ಎಲ್ಲರೂ ಬಿಟ್ಟು ಬಂದ್ಬಿಡ್ರಿ. ಇಲ್ಲಪ್ಪ ನಾನು ಹೇಳಕತ್ತೀನಿ ನೋಡು, ನೀವು ಹಿಂಗೆ ಮಾಡಲಿಲ್ಲ ಅಂದ್ರೆ ನಾನು ನಮ್ಮ ತವ್ರ ಮನೆಗೆ ಹೋಗ್ಬಿಡ್ತು ನಾನು. ನಿಮಗಾರ ಒಂದೇನು ತಲೆ ಕೆಟ್ಟೋಗೈತೆ ನನಗಂತ್ರ. ನನ್ನ ಮಗನ ಕರ್ಕೊಂಡು ನಾನು ಹೋಗ್ಬಿಡ್ತು ನೋಡಿ, ಅಷ್ಟೇ, ನಿನ್ನಿಷ್ಟ, ಏನಾರ ಮಾಡ್ಕಿ. ಸಾಕಾಗೈತೆ ನನಗಂತ್ರ. ಅಪ್ಪ ತಾತನ ಎಲ್ಲಿಗೆ ಕರ್ಕೊಂಡು ಹೋಗೋಣ. ತಾತ ಇದ್ರೆ ದಿನ ನನಗೆ ಆಟ ಆಡಿಸ್ತೈತಿ, ಹೊರಗೆ ಕರ್ಕೊಂಡು ಹೋಗ್ತೈತಿ, ಚಾಕ್ಲೇಟ್ ಕೊಡಿಸ್ತೈತಿ, ಐಸ್ ಕ್ರೀಮ್ ಕೊಡಿಸ್ತೈತಿ, ಬೊಂಬಾಯಿ ಮಿಠಾಯಿ ಕೊಡಿಸ್ತೈತಿ. ಅಪ್ಪ ಎಲ್ಲಿಗೆ ಕರ್ಕೊಂಡು ಹೋಗೋಣಪ್ಪ? ನೋಡಲಿ ಆ ಹುಡುಗ ಹೇಳ್ದಾರ ಕೇಳ. ಊರಾಗ ಮಂದಿರ ಏನಂತಾರ, ಹಿಂಗೆ ಮಾಡಿದ್ರೆ ಸರಿ ಅನ್ಸಲ್ಲ ಹೇಳಕತ್ತೀನಿ ನೋಡು, ಚಲೋ ಅಲ್ಲ ಅದು. ನಿನಗೇನು ಗೊತ್ತು, ಊರಾನ್ ಮಂದಿ ಮಾಡ್ತಾರೆ, ಇಲ್ಲ ತಂದೆಲ್ಲ ಅಷ್ಟು ಸೇವೆ ಮಾಡೋಕ್ಕೆ ನನ್ನಿಂದ ಅಂತ ಆಗಲ್ಲ. ನಾನು ನೋಡಿ ಕೇಳೋದಿಲ್ಲ. ನಾನು ನನ್ನ ಮಗ ಬೇಕಂದ್ರೆ ಹೋಗಿ ಎಲ್ಲರ ಜಾತ್ರೆಗೆ ಬಿಟ್ಟು ಬಾ ಅಷ್ಟೇ, ಒಳ್ಳೆ ಬಂದಿರಬಾರ್ದು. ವೃದ್ಧಾಶ್ರಮಕ್ಕೆ ಬಿಟ್ರೆ ಮತ್ತೆ ಒಳ್ಳೆ ಬಂದ್ಬಿಡ್ತಾನ. ಜಾತ್ರೆ ಎಲ್ಲರೂ ಬಿಟ್ಟು ಬಂದ್ಬಿಡು, ಯಾವ್ದ್ರ ಜಾತ್ರೆಗೆ ಗದ್ದಲ್ದಾಗ ಎಲ್ಲರೂ ಹೋಗಿ ಒಟ್ಟು ಸಮ್ಮೇಳನದಾಗ ಅವು ಇರ್ತಾವಲ್ಲ, ಎಲ್ಲರೂ ಬಿಟ್ಟು ಬಂದ್ಬಿಡು. ನಿನಗಿದೆ ಮತ್ತೆ ನಾನು ನಿನ್ನ ಕೂಡ ಒಳ್ಳೆ ಮಾತಾಡೋಕ್ಕಾಗಲ್ಲ, ಹೇಳಕತ್ತೆ ನೋಡಿ ಇಷ್ಟೇ. ಏನು ಮಾಡೋಕ್ಕಪ್ಪ, ನಾನು ಸಾಕಾಗ್ಬಿಟ್ಟೈತೆ. ನಾನು ದಿನ ಒಂದು ಕಲೆ ಮನೆಗೆ ಬಂದ್ರೆ ಇದೇ ಕಿರಿಕಿರಿ ಕೆಲ್ಸಕ್ಕೆ ಹೋಗಿ ಬಂದ್ರೆ. ನಮ್ಮಪ್ಪ ಬತ್ತು ನಾನು ವಯಸ್ಸಾದ ಮೇಲೆ ಒಂದು ಕಡೆ ಸುಮ್ಮನೆ ಕುಂದಿರ್ಬೇಕು, ಇಲ್ಲದ್ವೆಲ್ಲ ಇದು ಮಾಡೋಕ್ಕೋತಾನ. ತಲೆ ಕೆಟ್ಟೋಗೈತೆ ನನಗಂತ. ಆರಾಮಿಲ್ಲ, ಒಂದು ಕಡೆ ಹಿಂಗಿಲ್ಲ ಅಂದ್ರೆ ಸುಮ್ಮನೆ ಕುಂತ್ಕೊಂಡ್ಬಿಡ್ಬೇಕು. ಇವಾಗಿನ ಸ್ವಸ್ಥರು ಎಲ್ಲ ಹಿಂಗದ. ನಮ್ಮಪ್ಪ ಮಾಡೋದು ಹಂಗೆ ಐತ್ಬಿಡು, ಏನು ಮಾಡೋಕ್ಕಾಗಲ್ಲ. ನನಗೂ ಸಾಕಾಗ್ಬಿಟ್ಟೈತೆ. ಮನೆಗೆ ಬಂದ ತಕ್ಷಣ ಅದನ್ನ ತಂದು ಕೊಡಪ್ಪ, ಇದನ್ನ ತಂದು ಕೊಡಪ್ಪ, ಅದನ್ನ ಮಾಡಪ್ಪ ಗಲೀಜು ಮಾಡ್ಕೊಂತಾನೆ. ಎಲ್ಲ ಕ್ಲೀನ್ ಮಾಡ್ಬೇಕು, ಎಲ್ಲ ಮಾಡ್ಬೇಕು. ನಾನು ಕೇಳಿದ್ದೆ ಕರೆಕ್ಟ್ ಅನಿಸ್ತೈತೆ ಅನ್ಸಲ್ಲ. ತಡಿ, ನಾನು ದಿನ ಕಿರಿಕಿರಿ ಕೇಳೋಕ್ಕನಿರಲ್ಲ, ಬಂದಿಂದ ನನಗೆ ಸೇವೆ ಮಾಡೋಕ್ಕನಿರಲ್ಲ. ಹಿಂಗೆ ಜಾತ್ರೆ ನಡ್ಯಕತ್ತೈತೆ, ಓಕೆ ನಾನು ನೋಡಬರ್ಕ್ ಬಿಟ್ಟು ಬಂದ್ಬಿಡ್ತೀನಿ. ತಡಿ ಅಪ್ಪ, ಏನು ಮಾಡಕತ್ತೀಯಪ್ಪ ಇಲ್ಲಿ ಕುಂತ್ಕೊಂಡ? ಯಾರದು? ನೀನ ಬಾರಪ್ಪ. ಕುಂತಿದ್ದೆ ಹಂಗೆ ಸುಮ್ಮನೆ. ಈಗೇನು ನಾಷ್ಟ ಕೊಟ್ಟರು ನಿನ್ನ ಹೆಂಡ್ತಿ, ಈಗ ಕುಂತಿದ್ದೆ. ಬಾಪ. ಈಗ ನಾಷ್ಟ 12:30. ಹ್ಞೂನಪ್ಪ, ಏನು ಮೇಡಮ್ 12:30 ನಾಷ್ಟ ಮಾಡಿದೆ. ಆಯ್ತಪ್ಪ, ಏನು ಹೇಳಪ್ಪ? ಏನಿಲ್ಲಪ್ಪ, ಅಲ್ಲಿ ಅಜ್ಜರ್ದು ಜಾತ್ರೆ ನಡೆದೈತೆ ಆ ಕಡೆ ಸೈಡ್. ಯಾಕಂದ್ರೆ ನೀನು ಆ ಕಡೆ ಹೋಗಿದ್ದೆ ಅನ್ನೋ ಗೊತ್ತಿಲ್ಲ ನನಗೆ. ಭಾಳ ದೊಡ್ಡ ಜಾತ್ರೆ ಅದು, ಹೋಗಿದ್ದೆ. ಬರ್ತಿದ್ದೇನೆ ಹೋಗಿ ಬರಮ್ಮನ ಅಂತ. ಇನ್ನೇನಪ್ಪ, ಈ ವಯಸ್ಸಾದ ಕಾಲದಾಗ ಎಷ್ಟು ದೂರ ಆಗಲಿ ಏನಾರಾಗಲಿ ಬರ್ತೀನಿ ತಗೋಗಮ್ಮ. ಯಾವಾಗ ನಾಳೆ ಹೋಗಮ್ಮ ತಗೋ. ಮುಂಜಾನೆ ರೆಡಿ ಆಗಿರ, ಹೋಗ್ಬಿಡ. ಜಾತ್ರೆಗೆ ಹೋಗಿ ದರ್ಶನ ಮಾಡ್ಕೊಂಡು ತೇರ್ಗೇರು ನೋಡ್ಕೊಂಡು ಬರಮ್ಮಂತ ಹೇಳಿ. ಆಯ್ತು ಹೇಳಕ್ಕೆ ಬರ್ತೀನಿ. ಅಲ್ಲಲ್ಲಿ ಹೊರಗೆ ಯಾಕೆ ಬಂದು ನಿಂತ್ಕಂಡು ಹೋಗಿ? ಮಂದಿ ಬರ್ತೀವಿ, ತೇರಿದ ತಕ್ಷಣ ಚಹಾ ಕುಡಿಯಕ್ಕೆ ಬರ್ತಾರೆ ಮಂದಿ. ನಿಂತು ಹೋಗಲ್ಲ, ಒಳಗೆ ಹೋಗು. ಚಾಗಿ ಮಾಡಿಟ್ಟಿದೆ ಇಲ್ಲ? ಇಲ್ಲ, ಚಾ ಎಲ್ಲ ಮಾಡಿನ ಕೇರ್ ನೋಡಮ್ಮ ನಿಂತ್ಕೊಂಡು. ನೋಡ್ರಿ ಎಷ್ಟು ಗದ್ದಲೈತಿ ಸಲ. ವರ್ಷಕ್ಕಿಂತ ಮಂದಿ ಬಲಾಟ ಮಂದಿ ಬಂದೈತೆ ನೋಡು, ಎಂಥ ಅಪರ ಮಂದಿ ಬಂದೈತೆ. ನಮ್ಮ ಅಜ್ಜನ ಜಾತ್ರೆ ಎಲ್ಲ ಭಾಳ ಪ್ರಸಿದ್ಧ ಐತಿ. ಮತ್ತೆ ಅಜ್ಜನ ಜಾತ್ರೆ ಅಂದ್ರೆ ಏನು ಸುಮ್ಮನೆ ಏನು ಅಷ್ಟು ಮಂದಿ ಬರ್ತೈತೆ? ಮತ್ತು ಮಂದಿ ವರ್ಷಕ್ಕಿಂತ ಹಂಗೆ ಜಾಸ್ತಿ ಆಗ್ತೈತೆ ಹಂಗೆ. ಮತ್ತೆ ಪ್ರತಿ ವರ್ಷದಂಗೆ ಚಲೋ ನಡೆಯಕತ್ತೈತೆ. ಎಷ್ಟು ವರ್ಷ ಆಯ್ತಲ್ಲ ನಾವು ಇಲ್ಲೇ ಜಾತ್ರೆ ಎಲ್ಲ ಇದು ಮಾಡೋಕೆ. ಯಾವಾಗ ನಾವು ಚಾದ ಅಂಗಡಿ ಹಾಕ್ಯಂಡು ಭಾಳ ವರ್ಷದಿಂದ ಇಲ್ಲೇ ಇದ್ದೀವಿ. ಅಜ್ಜನ ದಯದಿಂದ ಎಲ್ಲ ಚಲೋ ನಡೆದೈತೆ. ಎಲ್ಲರಿ ಭಾಳ ಅಂದ್ರೆ ಭಾಳ ವರ್ಷ ಆಯ್ತು.
ಮತ್ತೆ ಹಂಗೆ ಏನು ಮಾಡೋಕ್ಕಾಗತ್ತೆ, ಅಜ್ಜಂದ ಐತೆ ಚಲೋ ಹೊತ್ನಾಗ ಹೊಂಟೈತೆಲ್ಲ ನಡೆಸಷ್ಟೇ ಏನು ಮಾಡೋದು ನಾವು. ಹಾಂ ಯಪ್ಪ ಇದೆ ನೋಡಪ್ಪ ಜಾತ್ರೆ ಹೆಂಗೈತೆ ನೋಡು, ಎಷ್ಟು ಮಂದಿ ಬಂದೈತಲ್ಲ. ಬಂದಿದ್ದೇನೆ ಯಾವಾಗಾರ ಇಲ್ಲಿಗೆ? ನೀನೆಲ್ಲಿ ಬಂದಿರ್ತಿದ್ದಿ ಬಿಡು, ನೀನು ಇಂಥವೆಲ್ಲ ಎಲ್ಲಿ ನೋಡ್ತಿದ್ದಿ, ನೀನೆಲ್ಲಿ ಬಂದಿರ್ತಿದ್ದಿ. ಹೌದಪ್ಪ, ನಾನೆಲ್ಲಿ ಬರೋಮ್ಮ, ನೀನು ಮಗ ತೋರ್ಸಿಂದನೇ ಬಂದೀನಿ. ನಮ್ಗೆ ಎಲ್ಲಿ ಹತ್ತು ಬಿಡಪ್ಪ ಬರೋಕೆ. ಚಂದ ಐತಪ್ಪ ಜಾತ್ರೆ, ಅಜ್ಜನ ಜಾತ್ರೆ ಚಲೋ ಐತೆ. ಚಲೋ ಐತೆ, ಹಂಗಾರೆ ದರ್ಶನ ಮಾಡಿಸ್ತೀವಿ ವಯಸ್ಸಿನಾಗ. ಚಲೋ ಆಯ್ತು ಬಿಡಪ್ಪ. ಅಲ್ಲ ರೀ ನಮ್ಮ ಎಲ್ಲಿ ಹೊಂಟಾನಲ್ಲ ಎಲ್ಲಿ ನೋಡಿವಲ್ರಿ, ಭಾಳ ತಂಗ್ಲಿದ್ದ ನೋಡಿವಿ, ನೆನಪಾಗಲ್ದು. ಹುಡುಗಲ್ಲ ಮುಗಿತ ಅದಲ್ಲ ಅಜ್ಜ ಹುಡುಗಂಗೆ ಐತೆ ನೋಡ್ರಿ, ಮಕ್ಕ ನೆನಪಿರೋ ಮಕ್ಕಳು. ಹೌದಿಲ್ಲ, ನಂಗೆ ಅನ್ಸಕತ್ತೈತಿ ಭಾಳ ವರ್ಷದಿಂದ ಬಂದಿದ್ನಾಯ್ತು, ಯಾರಂತ ನೆನಪಾಗಲ್ದು. ಏನು ಜಾತ್ರೆ ಬಂದಾರ ಏನೋ ನೋಡಮ್ ತಡಿ, ಒಳ್ಳೆ ಬರ್ತಾರಲ್ಲ ಬಂದಿಂದ ನೋಡಮ್. ಯಾಕೆ ಬರಕ್ಕೆ ಹೋಗ್ತಾರೆ ಅವ್ರು ಮತ್ತೆ ಒಳ್ಳೆ ಹಂಗಿದ್ದ ಜಾತ್ರೆಗೆ ನೋಡಮ್ ಬಂದು ಒಳ್ಳೆ ಮಾತಾಡ್ಸಂತ ಅಜ್ಜ ಅಂತ ಹೇಳಿ ಗಂಟ ಅನಿಸ್ತೈತೆ ಹೋಗಲ್ಲ. ಇಷ್ಟೇ ನಡಬಾರ ಕರ್ಕೊಂಬಂದೀನಿ, ನೋಡಂತಾರೆ ಹಂಗೆ ಒಂದು ಸ್ವಲ್ಪ ಹತ್ತಿದ್ದೆ ಹಂಗೆ ಬಿಟ್ಟು ಹೋಗ್ಬಿಡೋಣ. ಚಲೋ ಐತಪ್ಪ, ಹಂಗಾರ ದರ್ಶನ ಮಾಡಿಸಿದ್ದು ಚಲೋ ಐತೆ ಅಜ್ಜನ ಜಾತ್ರೆಗೆ. ಆಯ್ತು ಕೈ ಮುಗಿ ನಮಸ್ಕಾರ ಮಾಡ್ಕೆ, ಚಲೋ ಹೊತ್ನಾಗ ಕೈ ಮುಗಿದು ನಮಸ್ಕಾರ ಮಾಡ್ಕೆ ಒಳ್ಳೆ ಹೋಗಮ್ಮಂತ ಜಲ್ದಿ. ಆಯ್ತಪ್ಪ, ಆಯ್ತು. ಕಣ್ಣು ಮುಚ್ಚಿಗೆ ನಮಸ್ಕಾರ ಮಾಡಕತ್ತೇನ, ಇದೇ ಒಳ್ಳೆ ಟೈಮು. ಎಸ್ಕೇಪ್ ಆಗ್ಬಿಡ್ತು ನಂಗೆ ಹಿಂದಕ್ಕೆ ಹೋಗಿ. ಏನು ಮಾಡಮ್ಮಂಗೆ ಎಲ್ಲರಿಗೆಲ್ಲ ನೋಡ್ಕೊಂತ ಇಲ್ಲೇ ಇರ್ತಾನೆ. ಏನೋ ಚಂದ ಐತೆ, ಇಲ್ಲ ಊಟ ಗೀಟ ಸಿಗ್ತೈತೆ, ಇಲ್ಲೇ ಇರ್ತಾನೆ. ನನಗೆ ಕಿರಿಕಿರಿ ತಪ್ಪಿದ್ರೆ ಸಾಕಷ್ಟ. ಯಪ್ಪ ಮಗನ ಆಯ್ತಪ್ಪ, ದರ್ಶನ ಆಯ್ತು, ನಮಸ್ಕಾರ ಎಲ್ಲ ಮಾಡ್ಕೊಂಡೆ ಹೋಗೋಣ ನಡಿ. ಹಾಂ ಈ ಕಡೆ ಹೋದ ನನ್ನ ಮಗ. ಯಪ್ಪ ಗದ್ಲಾನ ನಾನು ನೋಡೋದು ನಿಂತ್ರ ಕುಂದ್ರಕ್ಕೆ ಬರಲ್ಲ, ಕುಂತ ನಿಂದ್ರಕ್ಕೆ ಬರಲ್ಲ. ಈ ಕಡೆ ಹೋದ್ನಪ್ಪ ಮಗನೇ ಅಭಿಷೇಕ ಎಲ್ಲೋದಪ್ಪ? ಯಪ್ಪ ಅಭಿಷೇಕ ಎಕಡೆ ಹೋದಪ್ಪ? ನನಗೆ ಗೊತ್ತಾಗಲ್ದಪ್ಪ, ಏನಿಲ್ಲ ಎಕಡೆ ಹೋದಪ್ಪ? ಯಪ್ಪ ಇಲ್ಲಿ ತಪ್ಸಂತೆ ನನ್ನ ಮಗ ಗದ್ದಲ್ದಾಗ ಎಲ್ಲೋತಿ, ಏನು ಯಾರು ತುಳಿದ್ರು ಏನು ಮಾಡಿದ್ರು? ಎಕಡೆ ಹೋದಿ ಮಗನೇ? ಯಪ್ಪ ನನಗೆ ಕೈ ಕಾಲು ಆಡವಲ್ದಪ್ಪ. ಯಪ್ಪ ಬಾ ಮಗನೇ, ನಾನೇನು ಮಾಡ್ಲಪ್ಪ ದೇವ್ರೆ. ಅಜ್ಜ ಎಕಡೆ ಹೋದ್ನಪ್ಪ ನನ್ನ ಮಗ? ಅಭಿಷೇಕ ಬಾರಪ್ಪ. ಯಪ್ಪ ನಮ್ಮಪ್ಪ ಎಕಡೆ ಹೋದ್ ಮಾರೇ? ನಾವು ಭಯ ಆಗುತ್ತೆ ಮಾರೇ ನನಗೆ ಒಟ್ಟು ಹಿಂಗಿಂದ್ರಕ್ಕೆ ಆಗೋಲ್ಲಪ್ಪ. ಇಷ್ಟು ಗದ್ದಲ್ದಾಗ ನಾನು ಎಲ್ಲಿದ್ದಾಗಲಪ್ಪ ಮಾರೇ. ಅಭಿಷೇಕ ಎಲ್ಲಿಗೆ ಹೋಗ್ತೇನೋ ಪಾಪ, ಮಂದಿ ತೊಳ್ದು ಹಾಡ್ಕೊಂತ ಹೋಗಿದ್ರೇನು, ಕೈ ಕಾಲು ತೊಳ್ದಾರ ಏನಪ್ಪ, ನನ್ನ ಮಕ್ಳು ಏನು ಆಗ್ಲಾರ್ದಂಗಿಲ್ಲಪ್ಪ ದೇವ್ರೆ. ಈ ಕಡೆ ಹೋಗ್ಲಾನು. ಯಪ್ಪ ಪೀಡ ಕಳಿತೆ ಹಂಗಾರ, ಇರ್ತಾನಿಲ್ಲ ಹಂಗಾರ ಇರಲ್ಲಕ್ಕೆ ನಾನು ನೆಮ್ಮದಿ ಇರ್ತೀನಿ. ಮನೆಗೆ ಹೋಗಿ ಕಿರಿಕಿರಿ ಸಾಕಾಗ್ಬಿಡತ್ತೆ. ನಾನು ವಯಸ್ಸಾಗಿ ನನ್ನ ಕಡೆ ಇರ್ಬೇಕು. ನಮ್ಮಪ್ಪಂದು ಅಂತ ತಲೆ ಬ್ಯಾನೆ. ಇಲ್ಲ ಇಷ್ಟು ದೂರ ಇಲ್ಲಿ ಈ ಕಡೆ ಯಾರಿಗೆ ಅತ್ತಿಗೇನು ಯಾರು ಪರಿಚಯ ಇರಲ್ಲ, ಏನಿರಲ್ಲ. ಇಲ್ಲೇ ಉಳ್ಕೊಂಬಿಡ್ತಾನೆ. ಮತ್ತು ಊರು ಕೇರಿ ತಿಳ್ಕೊಂಡು ಬರೋಷ್ಟು ಮೈಂಡ್ ಸೆಟ್ಟಿಗೆ ಅಷ್ಟೊಂದು ಮಾನಸಿಕವಾಗಿ ಅಷ್ಟು ಇದನ್ನೆಲ್ಲ ಎಲ್ಲ ಮರ್ತು ಬಿಡ್ತಾನೆ. ಹಂಗಾಗಿ ಬರೋದೂ ಇದೆ. ಹಂಗಪ್ಪ ಇಲ್ಲೇ ಬಿಟ್ಟು ಹೊಂಟೆ ನಾನು, ಸಾಕು. ಜೈ ಅಜ್ಜ, ನಿನ್ನೆ ನೋಡ್ಕೊಳಪ್ಪ ಚಲೋ ಹೊತ್ನಾಗೆ. ಒಂದು ಚಾರ ಕುಡಿ ಅಂತೇಳಿ ನಾನು ಚಹಾ ಕುಡಿದು ಕೇಶಿ ಹೋಗ್ಬಿಡ ಬಸ್ ಹತ್ತಿ. ಆಂಟಿ ಒಂದು ಚಹಾ ಕೊಡ್ರಿ. ಹಾಂ ಕೊಟ್ಟೆ ಇವತ್ತು ಯಾರನ್ನ ಕರ್ಕೊಂಬಂದಿದ್ದಲ್ಲ ನಾವು ಹಿಂಗೆ ಓದಿ ಯಾರವರು? ಯಪ್ಪ ಇವರೆಲ್ಲಿ ನೋಡಿಬಿಟ್ಟಾರೇನ? ಏನು ಆಂಟಿ ಏನು ನೋಡಿದ್ರಿ? ಯಾರನ್ನ? ಅವ್ರಂದ್ರೆ ಅವ್ರು ನಿಮಗೆ ಪರಿಚಯ ಅಂದ್ರೆ ಅವರು ಇಲ್ಲೇ ಸುಮ್ಮನೆ ಜೊತೆಗೆ ಹಂಗೆ ಹೋಗತ್ನಾಗ ಹೋದ್ರ ಅಂತೇಳಿ ಬಿಡಮ್ಮ. ಜೊತೆಗೆ ಹೋದ್ವಿ ಅಂತ ಏನಿಲ್ಲ ರೀ, ಹಂಗೆ ಕರ್ಕೊಂಡು ಹೋದ್ವಿ. ಅಲ್ಲಿ ಬರಕತ್ತಿದ್ರಲ್ಲ ಕಟ್ಕೊಳಲ್ಲ ಅಂತಂದ್ರೆ ಕೈ ಹಿಡ್ಕೊಂಡಂಗೆ ಕರ್ಕೊಂಡು ಹೋದ್ನಿ ಅಷ್ಟೆ. ಹೌದೇನಪ್ಪ, ಆಯ್ತು. ಈಗ ಭಾಳ ವರ್ಷದಿಂದ ನೋಡಿದ್ವಿ ಅವ್ರನ್ನ, ಸಿದ್ದನಗೌಡ್ರು ಅಂತ ಅವ್ರ ಹೆಸರಲ್ಲ. ಯಪ್ಪ ಇವ್ರಿಗೆಲ್ಲ ಹೆಂಗೆ ಗೊತ್ತು? ನಮ್ಮಪ್ಪ ಗೊತ್ತಾನೆ ಅಂದ್ರೆ ಏನು ಹೇಳೋದು ಬಿಡ, ಹಂಗೆ ಸುಮ್ಮನೆ ಚಾ ಕುಡಿದು ಬಿಡೋಣ ನೋಡಿ. ಹೌದನ್ರಿ, ಗೊತ್ತಿಲ್ಲ ನಮ್ಗೆ ಅವೆಲ್ಲ ಏನು ಕೇಳಕ್ಕೆ ಹೋಗಿಲ್ಲ. ಅಷ್ಟು ಅಲ್ಲಿ ಕರ್ಕೊಂಡು ಹೋಗ್ಬಿಟ್ನಿ ಅಷ್ಟೇ. ನಮ್ಗೇನು ಗೊತ್ತಿಲ್ಲ ರೀ ಅದ್ರ ಬಗ್ಗೆ, ಏನು ಯಾರು ಏನು ಅಂತೇಳಿ ನಮಗೆ ಗೊತ್ತಿಲ್ಲ. ಹೌದನಪ್ಪ, ಆಯ್ತಾಯ್ತು. ಯಾಕ್ರಿ ನಿಮ್ಗೆ ಹೆಂಗೆ ಪರಿಚಯ ಅವರು? ನಿಮ್ಮನ್ನ ಯಾಕೆ ಮಾತಾಡ್ಸ್ಲಾರ್ದಂಗೆ ಹೋದರು? ಮತ್ತು ನಿಮಗೆ ಪರಿಚಯ ಇದ್ರೆ ಮಾತಾಡ್ಸೋಕಿತ್ತಲ್ಲ. ನಿಮ್ಗೆ ಎಲ್ಲಿಂದ ಪರಿಚಯ ಅವರು? ನಾನು ಅದ್ನಂತೀನಪ್ಪ, ಪ್ರತಿ ಸಲ ಅವಾಗೆಲ್ಲ ಬರೋರು, ಈಗೆಲ್ಲ ಭಾಳ ವರ್ಷಗಳಿಂದ ಬರೋರು. ಆಮೇಲೆ ಬಿಟ್ಬಿಟ್ರೆ ಬರೋದು. ನೆನಪೈತೆ ಅದ್ರ ಬಿಟ್ಟು
ಅವ್ರು ಎದಕ್ಕೆ ಹೋದ್ರೆ ಏನೋ ಹಂಗೆ ಗೊತ್ತಿಲ್ಲ, ಲಕ್ಷಕ್ಕಿಲ್ಲ ಏನೋ ಅವ್ರಿಗೆ ಪಾಪ ವಯಸ್ಸಾಗೈತಲ್ಲ ಹಂಗೆ ಹೋಗ್ಯಾರ. ಹೌದ್ರಿ, ಯಾವಾಗ ಬರ್ತಿದ್ರಿ, ಯಾವಾಗ ಪರಿಚಯ ಇದ್ರಿ ಅವ್ರು, ಏನು ಕತೆ? ಇಲ್ಲ ತಮ್ಮ, ಮನುಷ್ಯ ಪಾಪ ಭಾಳ ಒಳ್ಳೆ ಮನುಷ್ಯ. ನಮಗೂ ನೆನಪಲ್ಲ, ನೋಡಿದ ತಕ್ಷಣ ಇಲ್ಲ ನೋಡಿವಲ್ಲ ಅಂತಂದ್ರೆ ಆಮೇಲೆ ನೆನಪು ಹಾಕ್ಯಂಗೆಲ್ಲ ಗೊತ್ತಾಯ್ತು. ಅವಾಗೆಲ್ಲ ಪ್ರತಿ ಸಲ ಬರೋರು ಜಾತ್ರೆಗೆ, ಅವ್ರವ್ರ ಮನೆಯವರೆಲ್ಲ ಬರೋರು ಪಾಪ. ಮಕ್ಕಳಿಲ್ಲ ಅಂತೇಳಿ ಜಾತ್ರೆಗೆ ಎಷ್ಟು ಸಲ ಬರೋರು. ಮಕ್ಕಳಿಲ್ಲ ಅಂತೆಲ್ಲ ಬರ್ತಿದ್ರು, ಯಾವಾಗಲೂ ಮಕ್ಕಳೆಲ್ಲ ನಾವು ಕರೆಗೆ ಭಾಳ ಇತ್ತವ್ರಿಗೆ ಬರ್ತಿದ್ರು ಪಾಪ. ಗಂಡ ಅಂತಿಬ್ರು ಬರೋರು ಜಾತ್ರೆಗೆ. ನಮ್ಮ ನೆನಪಾಯ್ತು ಆಮೇಲೆಲ್ಲ ಪ್ರತಿಯೊಂದು. ಏನ್ರಿ ಆಂಟಿ, ಏನು ನೆನಪಾಯ್ತ್ರಿ? ಏನಿಲ್ಲ ಬಿಡಪ್ಪ, ಅವ್ರಿಗೆ ಪ್ರತಿ ಸಲ ಬರೋರಲ್ಲ ಅವಾಗೆಲ್ಲ ಜಾತ್ರೆಗೆ ಬರೋರು, ಚಾ ಕುಡಿಯೋರೆಲ್ಲ ಪರಿಚಯಸ್ಥರಾದಂಗೆ ಆಗ್ಬಿಟ್ಟಿದ್ರು. ಹಂಗಾಗಿ ಬರೋರು ಮಾತಾಡ್ಕೊಂತ ಭಾಳ ಪರಿಚಯ ಆಗ್ಬಿಟ್ಟಿದ್ರು. ಆಮೇಲೆ ನಡವರ್ಕ್ ನಿಂದಿಸ್ಬಿಟ್ರು ಬರೋದು. ಅವಾಗಿನ ಬಂದಲ್ಲಿ ಇವತ್ತು ನೋಡಿದ್ದು ಅವ್ರಿಗೆ ಪಾಪ ಭಾಳ ಒಳ್ಳೆ ಮನುಷ್ಯ. ಅವ್ರ ಮನೆಯವರೇನೋ ಬರ್ತಿದ್ರು, ಒಳ್ಳೆಯವ್ರು ಪಾಪ. ಮಕ್ಕಳ ಇದ್ದಿಲ್ಲ ಅವ್ರಿಗೆ, ಏನೋ ಅಜ್ಜನ ಆಶೀರ್ವಾದ ಏನೋ ಬಂದ್ರು ಒಂದ್ಸಲ ಜಾತ್ರೆಗೆ ಬಂದಾಗ. ಈಗೊಂದು 30 ವರ್ಷದಿಂದಲ ಕಥೆ ಏನದು. ಬಂದಿದ್ರು ಜಾತ್ರೆಗೆ ಬಂದಾಗ ಅವ್ರಿಗೆ ಇಲ್ಲಿ ಇದೇ ಜಾತ್ರೆಗೆ ಒಂದು ಹುಡುಗ ಸಿಕ್ತಿನಕೇನ ಅನಾಥ ಮಗ. ಅದು ಸಣ್ಣದ ಇತ್ತು, ಬಿಟ್ಟೋಗ್ಬಿಟ್ಟಿದ್ರು ಅವರು. ಬಿಟ್ಟೋಗ್ಯಾರ ಅನ್ನೋಕೇನು ಕರ್ಕೊಂಬಂದು ಕೂಗಿಸಿದ್ರು, ಎಲ್ಲ ಮಾಡಿದ್ರು. ಅವ್ರು ಬೇಕಂತಾನೆ ಬಿಟ್ಟೋಗ್ಯಾರ. ಯಾರು ಆಡೋ ಕೇಸಿ ಇಲ್ಲಿ ಮುಖ ತೋರ್ಸೋಕ್ಕಾಗಲ್ಲ, ಏನಪ್ಪ ಗೊತ್ತಿಲ್ಲ, ಬಿಟ್ಟೋಗ್ಬಿಟ್ಟಿದ್ರು ಒಂದು ಹುಡುಗನ. ಬಿಟ್ಟಾಗ ಪಾಪ ಅವ್ರಿಗೆ ಮಕ್ಕಳನ್ನ ಇದ್ದಿಲ್ಲಲ್ಲ, ಗಂಡ ಹೆಂಡತಿಬ್ರು. ಆ ಮಗನ ತೊಗೊಂಡೋಗಿ ಸಾಕ್ತು ಅಂತ ತಗೊಂಡೋದ್ರು. ಅದಾಗಿಂದ ಒಳ್ಳೆ ಬಂದೇ ಇಲ್ಲ ಅವರು. ಅದಾಗಿಂದ ಇವತ್ತು ನೋಡಿದ್ದು ಒಳ್ಳೆ ಮನುಷ್ಯ ಪಾಪ. ಜಾತ್ರೆ ಸಿಕ್ಕ ಹುಡುಗನ ತಗೊಂಡೋಗಿ ಸಾಕು ಅಂತೇಳಿ ತಗೊಂಡೋದ್ರು ಪಾಪ. ಆಮೇಲೆ ಏನಾದರೂ ಏನು ಕತೆ ಏನೋ ಗೊತ್ತೇ ಇಲ್ಲ ನಮಗಂತ. ನಮ್ಮಪ್ಪ ಜಾತ್ರೆ ತಗೊಂಡೋಗಿ ಮಗನ ಸಾಕ್ಯಾನ ಅಂದ್ರೆ ನಾನೇ ಮಕ್ಕಳಾಗಿದ್ದಿಲ್ಲ ನಮ್ಮಪ್ಪಗಂದ್ರೆ. ನಮ್ಮಪ್ಪ ನಾನು ಈ ಜಾತ್ರೆ ತಗೊಂಡೋಗಿ ನಾನು ಸಾಕಿನ. ಎಂಥ ತಪ್ಪು ಮಾಡಿಬಿಟ್ಟೆ ನಾನು, ದೇವರೇ ಎಂಥ ತಪ್ಪು ಮಾಡಿಬಿಟ್ಟೆಪ್ಪ. ಅನಾಥ ಮಗನ ಕರ್ಕೊಂಡೋಗಿ ಸಾಕಿದ್ನಂತ ನಮ್ಮಪ್ಪ. ನಾನು ನಮ್ಮವ್ವ ಏನು ತೀರ್ಕೊಂಡ್ಲ ಬಿಟ್ಟು ನಡಬಾರ್ಗ. ನಾನು ನೋಡಿದ್ರೆ ಮನೆ ಹೆಂಡ್ತಿ ಕಿರಿಕಿರಿಗೆ ನಾನು ಅದೇ ಜಾತ್ರೆ ಕರ್ಕೊಂಬಂದು ಅದನ್ನ ಬಿಡಕ್ಕೆ ಬಂದೆ. ನನ್ನಂಥ ಮಗ ಯಾವ ಪಾಪಿಗೆ ಬೇಡಪ್ಪ, ನನ್ನ ಮಗ ಅಲ್ಲಲ್ಲ, ಹಂಗಾಗಿ ಅದು ಹಂಗಾಗೈತೆ. ಯಾವ ಪಾಪಿಗೆ ಬೇಡ. ಎಷ್ಟು ನಾನು ಯಾವ ಜಾತ್ರೆಗೆ ಇದ್ದೀನಿ, ನಾನು ಅದನ್ನ ಅವ್ರು ಕರ್ಕೊಂಡು ಹೋಗಲಿಲ್ಲ ಅಂದ್ರೆ ಏನಾಗ್ತಿದ್ನ, ಏನು ಬಿಡ್ತಿದ್ನ ದೇವ್ರಿಗೆ ಗೊತ್ತು. ಕರ್ಕೊಂಡೋಗಿ ಒಳ್ಳೆ ಓದಿಸಿ ಬರೆಸಿ ಎಲ್ಲ ಮಾಡಿ ಒಳ್ಳೆ ಮನುಷ್ಯನ ಮಾಡಿದ್ರು. ನಾನು ನೋಡಿದ್ರೆ ಇವತ್ತು ಅವ್ರನ್ನ ಕರ್ಕೊಂಬಂದು ಜಾತ್ರೆ ಬಿಟ್ಟು ಹೊಂಟೀನಿ. ಯಪ್ಪ ದೇವರೇ ಕ್ಷಮಿಸ್ಬಿಡಪ್ಪ ಅಜ್ಜ, ಕ್ಷಮಿಸ್ಲಾರ ತಪ್ಪ ಮಾಡಿಬಿಟ್ಟೆ ನಾನು. ಯಪ್ಪ ದೇವರೇ, ಹುಡ್ಕೊಂಬರ್ತೀನಿ, ಹುಡ್ಕೊಂಬಂದು ನಮ್ಮ ಅಪ್ಪನ ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡೋಗಿ ನಮ್ಮನ್ನ ಹೆಂಡ್ತೀನಿ ನಾಯಿಗೊದ್ದಂಗೆ ಗೊತ್ತೀನಿ. ಇದ್ದಿರಲ್ಲ ಇಲ್ಲಂದ್ರೆ ಹೋಗಲ್ಲ ಅಂತ ಹೇಳ್ತು ನಾನು. ಆಗಲ್ಲ. ಯಾಕಪ್ಪ ಯಾಕೆ ಮಾಡಕತ್ತಿದ್ದು, ಏನಾಯ್ತು? ಏನಿಲ್ಲ ರೀ ಆಂಟಿ, ಜಾತ್ರೆ ಕರ್ಕೊಂಡು ಹೋದ್ರೆ ಒಂದು ಹುಡುಗ ಅಂದ್ರಲ್ಲ ಅದ ನಾನು. ಮನೆಗೆ ಹೆಂಡ್ತಿ ಕಿರಿಕಿರಿ ಇದು ಮಾಡೋ ಸಲಗ ಜಾತ್ರೆ ಬಂದುಬಿಟ್ಟು ಹೋಗ್ಬಿಟ್ರೆ ಆಯಿತು. ಭಾಳ ದೂರ ಅಲ್ಲ ಇದು, ನಮ್ಮೂರ ಕಡೆ ಭಾಳ ದೂರ ನಮ್ದು ಇಲ್ಲಿಂದ. ಇಲ್ಲಿಗೆ ನಮ್ಮ ಅಪ್ಪಗೆ ಅಷ್ಟು ಪರಿಚಯ ಇಲ್ಲ ಯಾರು ಅಂತೇಳಿ ಬಂದು ಇಲ್ಲೇ ಬಿಟ್ಟು ಹೋಗ್ಬಿಟ್ರೆ ಆಯ್ತು ಅಂತೇಳಿ ಬಂದೆ ರೀ ಆಂಟಿ. ಆ ಮಕ್ಕಳು ಮಾಡ್ಲಾರ ತಪ್ಪು ನಾನು ಮಾಡಿಬಿಟ್ಟೆ. ನನಗೆ ಇವತ್ತು ನೀವು ಇದು ನಿಜ ಹೇಳ್ಕೇಸಿ ನನಗೆ ಇಷ್ಟು ಇದು ಮಾಡಿದ್ರಿ. ಎಂಥ ತಪ್ಪು ಮಾಡಿಬಿಟ್ಟೆ ಆಂಟಿ ನಾನು. ದೇವ್ರು ನನ್ನ ಏನು ಕ್ಷಮಿಸ್ತಾನ ಬಿಡ್ತಾನೆ ಆಂಟಿ, ನಾನೇನು ಮಾಡಲಿ. ಕರ್ಕೊಂಬರ್ತಾನೆ ಆಂಟಿ ಫಸ್ಟ್ ಹೋಗಿ ಮಕ್ಕಳನ್ನ. ನೋಡಪ್ಪ, ಆತ ಹಡದ ಥರ ಇರಲಿ ಇಲ್ಲ ಸಾಕಿದ ಥರ ಇರಲಿ, ಎಂಥ ಸನ್ನಿವೇಶ ನೋಡಿದೆ. ಈ ಜಾತ್ರೆಗೆ ನೀನು ಅನಾಥಾಗಿ ಬಿದ್ದಿದ್ದು ಎಲ್ಲ ಕರ್ಕೊಂಡು ಹೋಗ್ತಾನಂತ. ಕರ್ಕೊಂಡೋಗಿ ಸಾಕಿ ಬೆಳೆಸಿ ನೀನು ಒಂದು ಒಳ್ಳೆ ಮನುಷ್ಯ ಮಾಡ್ತಾನೆ. ಮನೆಗೆ ಏನ್ತಿದ್ದು ಕಿರಿಕಿರಿ ಅಂತೇಳಿ ನೀನು ಬಂದು ಅದೇ ಜಾತ್ರೆ ಕರ್ಕೊಂಬಂದು ಬಿಟ್ಟು ಹೋಗ್ಬೇಕಂತ ನೀನು ಬಂದಿದ್ದಿ. ಎಂಥ ಜಗತ್ತು ಯಾವ ಕಡೆ ಹೊಂಟೈತೆ ನೋಡಿ ಇವತ್ತಿನ ಜಗತ್ತು. ವಯಸ್ಸಾಗಿಂದ ಅವೆಲ್ಲ ಸಹಜಪ್ಪ, ಕಿರಿಕಿರಿ ಮಾಡೋದು ಅವೆಲ್ಲ ಇದು ಮಾಡೋದು ಭಾಳ ಸಹಜ. ಎಲ್ಲ ಹೊಂದ್ಕೊಂಡು ಹೋಗ್ಬೇಕು. ಯಾಕಂದ್ರೆ ನೀವು ಸಣ್ಣ ನೀವು ಮಾಡಿಲ್ಲ, ಇದ್ರಕ್ಕಿಂತ 10ರಷ್ಟು ಕಿರಿಕಿರಿ ಮಾಡಿರ್ತೀರಿ. ಅವ್ರ ತಂದೆ ತಾಯಿಗಳು ಒಳಕ್ಕೊಂಡು ಹೋಗ್ತಾರೆ. ನೀವು ಮಾಡೋ ಕಿರಿಕಿರಿ ಅವ್ರಿಗೆ ಖುಷಿ ಕೊಡ್ತೈತೆ. ನೀವು ಏನೋ ವಯಸ್ಸಾದ ಕಾಲಕ್ಕೆ ಹಿಂಗೆ ಅಂತೇಳಿ ಬಂದುಬಿಟ್ಟು ಉಂಟಲ್ಲ. ನಿಮ್ಮಂಥ ಮಕ್ಕಳು ಇದ್ರೆ ಏನು ಹೇಳ್ಬೇಕಪ್ಪ. ಯಪ್ಪ ದೇವ್ರೆ ಅಜ್ಜ, ನಮ್ಮ ಮಕ್ಕಳು ಕೊಳ್ಳಾರ್ದೆ ಚಲೋ ಮಾಡ್ಯಪ್ಪ ದೇವ್ರೆ. ಯಪ್ಪ ನಾವು ಯಾರನ್ನ ಸಾಕಾಕ ಇದು ಮಾಡೋಕೆ ಹೋಗಲ್ಲ. ಚಲೋ ಆಯ್ತಪ್ಪ ಹಂಗಾರೆ. ಇಂಥ ಜಗತ್ತು ಇಂಥ ಜನಗಳಿದಾರೆ ನಮ್ಮಲ್ಲಿ. ಹೋಗಪ್ಪ ಫಸ್ಟ್ ಕರ್ಕೊಂಬೋಗು ಫಸ್ಟ್. ಊರ ಆಂಟಿ ಹೋಗ್ತೀನಿ ರೀ, ಹೋಗ್ತೀನಿ. ಯಪ್ಪ ಯಪ್ಪ ಎಲ್ಲೆದ್ದಪ್ಪ, ಎಲ್ಲೆದ್ದಿತ್ತಪ್ಪ ಆಯ್ತಪ್ಪ ನಂದು, ನನಗೆ ಸಿಗಪ್ಪ. ಚಲೋ ನೋಡ್ಕೊಂಡಪ್ಪ ನಾನಿನ್ನ. ಎಲ್ಲಿ ಬಿಟ್ಟೆ, ಎಲ್ಲಿ ಸಿಗವಲ್ಲಲ್ಲ. ಎಷ್ಟೊತ್ತಂತ ಆಸೆ ಮೇಲೆ ಆಯ್ತು ಹುಡ್ಕಾಗೀಗ. ನೋಡಂತಾರೆ ಒಟ್ಟು ಏನಾರ ಅಲ್ಲಿ ಹುಡ್ಕೊಂಡು ಹೋಗಮ್ಮ. ಯಪ್ಪ ಯಪ್ಪ ಮಗನೇ ಎಲ್ಲಿಗೆ ಹೋಗ್ಬಿಟ್ಟಿದ್ದಪ್ಪ? ಏನು ನನಗಂತೂ ಇದಾಗ್ಬಿಟ್ಟು ಏನು ತುಳಿಗಿಳಿದ್ರನಪ್ಪ ನಿನಗೆ ಅದು ಕಳಕತ್ತಿದ್ದೆ ನನ್ನ ಮಗನೇ. ಜಾತ್ರೆ ಜಗ್ಗಿ ಜಾತ್ರೆಪ್ಪ ಇದು, ತುಳಿದ್ರೆ ಯಾರೋ ನೀನು ಅದು ಕಳಕತ್ತೀಯ ನೀನು. ಎಂಥ ಮನ್ಸು ನಮ್ಮ ಅಪ್ಪಂದು.
ನಾನು ಬಿಟ್ಟು ಹೋಗಿದ್ದು ಮಾಡಿದ್ರೆ ನನ್ನ ಮೇಲೆ ಕಾಯಿ ತುಳಿದ್ರನ ಕಾಲಿಗೆ ತುಳಿದ್ರನ ಬ್ಯಾನ್ ಐತೇನೆ ಅಂತೇಳಿ ಅದಕ್ಕೆ ಹೇಳಕತ್ತೀನಿ ಅಂತ ಇದು ಮಾಡಕತ್ತಾನೆ. ಇಲ್ಲಪ್ಪ ಯಾರು ತುಳಿದ್ರೇನಲ್ಲ ನೀನು ಸಿಗೋವಲ್ಲ ಅದಕ್ಕೆ ನನಗೆ ಅಳ ಬಂತು. ನಡೆಯಪ್ಪ ಓಮ್ ನಡೆಯಪ್ಪ ಆಯ್ತು, ನನ್ನ ತಪ್ಪಾಯ್ತಪ್ಪ, ನಾನು ಕ್ಷಮಿಸ್ಬಿಡಪ್ಪ, ತಪ್ಪಾಯ್ತು. ಇರಲಿ ಎದ್ದಳಪ್ಪ ಓಂ ನಡಿ, ಫಸ್ಟ್ ಆಯಿತು ಓಂ ನಡಿ. ನಡೆಯಪ್ಪ ಹೋಗಂಬ. ನೋಡ್ರಿ ಇದೇ ಥರ ಎಷ್ಟೋ ಜನ ತಂದೆ ತಾಯಿ ಮಾಡೋದೆಲ್ಲ ಇರಿಟೇಟ್ ಅಂತ ಅನ್ಕೊಂತಾರೆ. ಇರಿಟೇಟ್ ಅಂತ ಅನ್ಕೊಳ್ಳೋದು ಏನೂ ಇರಲ್ಲ. ವಯಸ್ಸಾದ್ಮೇಲೆ ಆ ಜೀವಗಳಿಗೆ ಒಂದು ಆಶ್ರಯ ಬೇಕಿರುತ್ತೆ. ಈ ಸಾಕಿರೋ ಒಬ್ಬೊಬ್ರು ಮಕ್ಕಳನ್ನ ದತ್ತು ತಗೊಂಡು ಸಾಕಿರ್ತಾರೆ. ಅವರು ಸಾಕಿದಾರೆ ಅಂತ ಆಗಲಿ ಏನೋ ಇರಲಿ, ವಯಸ್ಸಾದ್ಮೇಲೆ ತಂದೆ ತಾಯಿ ನೋಡ್ಕೊಳ್ಳೋದು ಮಕ್ಕಳ ಕರ್ತವ್ಯ, ಅದನ್ನ ದಯವಿಟ್ಟು ಪಾಲಿಸ್ರಿ. ಇವಾಗ ಈ ಕತೆ ಒಂದು ಸಮಾಜಕ್ಕೆ ಒಂದು ಸಂದೇಶ ಕೊಡೋಣ ಅಂತ ಹೇಳಿ ಬಿಟ್ಟರೆ ಮತ್ತೆ ಬೇರೆ ಯಾರಿಗೆ ಸಂಬಂಧಪಟ್ಟಿದ್ದಲ್ಲ. ಎಲ್ಲರೂ ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ಇರೋವಾಗೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ. ಆಮೇಲೆ ಅವರು ಇಲ್ಲದೆ ಇರುವಾಗ ನಮ್ಮಪ್ಪ ಹಂಗೆ ನಮ್ಮಮ್ಮ ಹಿಂಗೆ ಅಂತ ಹೇಳ್ಬಿಟ್ಟು ಅವ್ರು ಅದನ್ನ ಇಷ್ಟಪಡ್ತಿದ್ರು ಇದನ್ನ ಮಾಡ್ತಿದ್ರು ಅಂತ ಹೇಳ್ಕೊಂಡು ಕರ್ಗೋಗ್ಬಿಡ್ಲ. ಇರೋವಾಗಲೇ ಚೆನ್ನಾಗಿ ನೋಡ್ಕೊಳ್ಳಿ. ಕರೆಕ್ಟಾಗಿ ಹೇಳಿದ್ ನೋಡ್ಲೆ, ಸರಿಯಾಗಿ ಹೇಳಿದೆ. ಎಂತಹ ಮಕ್ಕಳು ಅದರಪ್ಪ ನಾನು ಇದನ್ನೆಲ್ಲ ನೋಡ್ಬಿಟ್ರೆ ನಮ್ಮ ಮಕ್ಕಳ ಬೇಡ ಅಂತ ಅನ್ಸ್ಬಿಟ್ಟು ನೋಡಿ ಒಂದು ಕ್ಷಣ ನನಗೆ ಹಂಗಾಗ್ಬಿಡ್ತು. ನಾನು ಏನು ಮಾಡೋಕ್ಕಾಗತ್ತೆ, ಜಗತ್ತು ಹಂಗೆ ಹೊಂಟೈತಿ ಇವಾಗ ಎಲ್ಲ. ಏನು ಮಾಡೋಕ್ಕಾಗ್ತೈತಿಲ್ಲ ಹಂಗೆ. ನೋಡೋರು ಒಳ್ಳೆ ಬಂದಿದ್ರೆ ಮಾತ್ರ ಮಾತಾಡಿಸ್ತಿದ್ದೆ ಅವ್ರನ್ನ. ಏನು ಹೇಳಿ ಬರ್ತಾನೆ ಆ ಹುಡುಗ ಆಗತ್ತೆ. ಏನಾಗೈತೆ ಅವನವನು ಅಲ್ಲಪ್ಪ ಫಸ್ಟ್ ಸಾಕಿ ಬೆಳೆಸಿದ ಮಗ ತಂದಿನ ಬಂದು ಜಾತ್ರೆ ಆಗ್ಬಿಟ್ಟು ಹೊಂಟು ನೋಡು. ಮತ್ತೆ ಹೆಂಗದ ಎಂಟೆ ಮಾತು ಹಂಗೆ ಮತ್ತೆ ಯಾರೇನು ಮಾಡೋಕ್ಕಾಗಲ್ಲ. ಎಲ್ಲ ಹಂಗೆ ಮುಂದೆ ಅವನು ಅನ್ಭವಿಸ್ತಾನೆ ಅಷ್ಟೇ. ಅವನ ಮಕ್ಕಳಿಂದ ಅವನು ಅನ್ಭವಿಸ್ತಾನೆ ಅಷ್ಟೇ. ಇದೊಂಥರ ಅದೇನಂತಾರಲ್ಲ, ಕಲ್ಲಕ್ಕ ಕಡಬಿಲ್ಲ ಅಂದ್ರೆ ಮಲಕ್ಕೆ ಒಳಗಿಲ್ಲ ಹೋಗ್ತಿದ್ಲ ಅಂತ ಅದ್ರಂಗಿದೆ. ನಾವೇನು ಮಾಡ್ತೀವಿ ನಮ್ಗೆ ಅದ ಸಿಗ್ತೈತಿ. ಅದೇನು ಕರೆಕ್ಟ್ ಬಿಡ್ಲೆ, ಏನು ಮಾಡೋಕ್ಕಾಗತ್ತೆ ಹಂಗೆ. ನೋಡಿ ನಾವು ಇಲ್ಲಿ ಇದ್ವಿ ಅಂತೇಳಿ ಹುಡುಗ ಗೊತ್ತಾಯ್ತು. ಇಲ್ಲಪ್ಪ ಅಂದ್ರೆ ಅವ್ನಿಗೇನು ಗೊತ್ತಾಗ್ತೈತೆ, ಬಿಟ್ಟು ಹೋಗ್ಬಿಡ್ತಿದ್ದು ನಾವು ಇಲ್ಲಿದ್ದು ಹಳೆ ಕತೆ ಹೇಳಿದ್ವಿ ಅಲ್ಲಿಂದ ಗೊತ್ತಾಯ್ತು ಅವನಿಗೆ. ಇಲ್ಲಾಂದ್ರೆ ಬಿಟ್ಟು ಹೋಗ್ಬಿಡ್ತಿದ್ದು ನಾವು ಮುಗಿದೈತೆ ಪಾಪ. ಹಂಗೆ ನಾವು ಅದನ್ನು ನೋಡಿ ಕೋನ್ ಹಿಡಿದದ್ದು ಚಲೋ ಐತೆ. ಆ ಮನುಷ್ಯ ಬರತ್ತ ಬಂದು ಮಾತಾಡ್ಸತ್ತಾಗ ಅರಿವಿಲ್ದಂಗೆ ಐತೆ, ವಯಸ್ಸಾಗೈತಿಲ್ಲ, ಹಂಗಾಗಿ ಬಂದಿಲ್ಲ ಅಷ್ಟೇ. ಬಿಟ್ರೆ ಹಂಗಾಗೈತದ, ಏನು ಮಾಡೋಕ್ಕಾಗತ್ತೆ. ಹೆಂಗೆ ಒಟ್ಟು ಚಲೋ ಆಗಲಿ ಅಷ್ಟೇ. ಓಕೆ ಸ್ನೇಹಿತರೆ, ಈ ಕಥೆನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಇದೊಂದು ಸಣ್ಣ ಕತೆ ಅಷ್ಟೇ. ಈ ನಮ್ಮದು ರೆಗ್ಯುಲರ್ ಕತೆ ಜೊತೆ ಇದನ್ನು ದಿನ ಒಂದೊಂದು ಸಣ್ಣ ಕತೆಗಳನ್ನ ಹಾಕೊಂತ ಹೋಗ್ತೀನಿ. ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಏನಾದರೂ ಕಥೆಯಲ್ಲಿ ಚೇಂಜಸ್ ಇದ್ದರೆ ಕಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು.